So, welcome back to our channel Arctic Catalyst, and here are the important questions from Model 4. So, Model 4 basically everything is related to copyright ಮತ್ತೆ trademark. So, copyright flow chart ಕೂಡ important ಇದೆ and trademark in flow chart ಕೂಡ important ಇದೆ. ಎರಡು ಜಾಸ್ತಿ ಸಲ ರಿಪೀಟ್ ಆಗಿರೋ ಕ್ವೆಶನ್. ಓಕೆ ಅಂಡ್ ನನ್ನ ಮಾರ್ಕ್ಸ್ ಕೂಡ ಆದಷ್ಟು ಬರೆಯಕ್ಕೆ ಟ್ರೈ ಮಾಡಿದ್ದೀನಿ ಅಂಡ್ ನೆನ್ಪಿಟ್ಕೊಳ್ಳಿ ಓನರ್ಶಿಪ್ ಬಗ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡಿ ಬಿಕಾಸ್ ದಾಟ್ ಈಸ್ ಆಲ್ಸೋ ದೇರ್ ಮೋಸ್ಟ್ ರಿಪೀಟೆಡ್ ಮತ್ತೆ ಕಾಪಿರೈಟ್ ಬೋರ್ಡ್ ಅನ್ನೋದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಲೈಕ್ ಅದು ವಾಟ್ ಆರ್ ದ ಪವರ್ಸ್ ಕೇಳ್ಬೋದು ರೋಲ್ಸ್ ಕೊಡ್ಬೋದು ಸೇಮ್ ಆನ್ಸರ್ ಓಕೆ ಅಂಡ್ ಪ್ರಾಸೆಸ್ ಆಫ್ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ಗೆ ಯು ಹ್ಯಾವ್ ಟು ಡ್ರಾ ದ ಫ್ಲೋ ಚಾರ್ಟ್ ಅಂಡ್ ಎಕ್ಸ್ಪ್ಲೇನ್ ಅದೇ ತರ ಲೈಕ್ ಮಿನಿ ರಿಪೀಟೆಡ್ ಕ್ವಶನ್ಸ್ ನಿಮ್ಗೆ ಸಿಗುತ್ತೆ though it appears to be 17 questions. So I would suggest even though model if you are someone like aiming to pass and all, it's easy to pass. First flow chart ಅನ್ನೆಲ್ಲ ನೀಟಾಗಿ ಒಂದ್ ಕಡೆ ಡ್ರಾ ಮಾಡ್ಕೊಂಡು ಓದಿ. ಓಕೆ ಬುಕ್ಕಲ್ಲಿ ಇದ್ರೆ ಇಟ್ ಇಸ್ ಬೆಟರ್ ತಲೆಯಲ್ಲಿ ಹೋಗುತ್ತೆ rather than staying in laptop or printed notes. At least once or twice ನೀವು diagram ಅನ್ನ ಬರ್ದು ಬಿಟ್ರೆ you will understand and no need to study anything extra from these questions because I have covered model paper 1, 2, 3, PYQ papers, everything which is existing till today for RM. Okay, I've covered in that way. ಅದಕ್ಕೋಸ್ಕರ ಇಷ್ಟು ಲೇಟ್ ಆಗಿ ಅಪ್ಲೋಡ್ ಮಾಡ್ತಿದ್ದೀನಿ ಇಲ್ಲ ಅಂದ್ರೆ ನಾನು ಆಲ್ ಸೆಟ್ ಆಫ್ ಕ್ವೆಶನ್ಸ್ ಒಂದೇ ಇದರಲ್ಲಿ ಅಪ್ಲೋಡ್ ಮಾಡ್ಬೋದಿತ್ತು ಅಲ್ವಾ ಅಂಡ್ ಕನ್ಸಿಡರ್ ಈಚ್ ಕ್ವೆಶನ್ ಟು ಬಿ 10 ಮಾರ್ಕ್ಸ್ ಓಕೆ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ 10 ಆಗೇ ಕೇಳಿದ್ದಾರೆ and wishing you guys all the best. Do study well, and if possible, I'll try to upload with the answers. Thank you for watching.